ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದ ನೋಡ್ರಿ. ನಾನು ಈಗ ವ್ಲಾಗ್ ಶುರು ಮಾಡ್ತೀನಿ. ಇವತ್ತಿನ ರೂಟೀನ ಹೆಂಗಿರ್ತೈತೆ ಅಂತ ನೋಡೋಣ ಬರ್ರಿ. ಇಲ್ಲಿ ನೀರು ಅದಕ್ಕೆ ಹಿಂಗೆ ಕುದಿಯಾಕ ಚಳಿತಾನೆ ನೋಡ್ರಿ. ಜೋಳದ ಹಿಟ್ಟು ಕುರ್ಸಾಕ ನೋಡ್ರಿ. ಇಲ್ಲಿ ಹಿಟ್ಟು ಐತೆ ನೋಡ್ರಿ. ಅದು ಹಿಟ್ಟು ಕುರ್ಸೋದತ್ತೀರಿ ನಮ್ಮ ಕಡೆ ಎಲ್ಲ. ನಿಮ್ಮ ಕಡೆ ಎಲ್ಲ ಹೆಂಗೆ ಏನಂತಾರೆ ಅನ್ನೋದು ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ರೀ. ಅಂದ್ರೆ ಚಪಾತಿ ಮಾಡೋ ಟೈಮ್ದಾಗ ಹೊಟ್ಟೆಯಾಗ ತುಂಬಿ ಮಾಡ್ತಾರೆ ನೋಡ್ರಿ. ಹೋಳಿಗೆ ಮಾಡಿದವ್ರು ಟೈಪ್ ಮಾಡಿದ್ರೆ ಅವನ್ನ ಇದಕ್ಕೂ ಏನೋ ಕೊಟ್ರ ಹೋಳಿಗೆ ತಂದತ್ತಾರೆ ರೀ. ಮುಂಚೆ ಗೊತ್ತಾಯ್ತದಲ್ಲ ಕೊಟ್ರ ಹೋಳಿಗೆ ಅಂತಾರೆ ಅನ್ಸದ. ಹಿಂಗೆ ಚಪಾತಿ ಮಾಡ್ತೀವನ ಯಾರೋ ಒಬ್ರು ಹೇಳ್ರಿ ಅದಕ್ಕೆ ಕೊಟ್ರ ಹೋಳಿಗೆ ಅಂತಾರೆ ಹಂಗತ್ತಂದು. ಹಿಂಗೆ ಕುದಿಯೋ ನೀರು ಹೆಸರು ಬಂದು ನೀರು ಇರ್ತಾರೆ, ಅದ್ರೊಳಗೆ ಒಂದು ಸ್ವಲ್ಪ ಉಪ್ಪು ಜೀರಿಗೆ ಹಾಕೋದು ನೋಡ್ರಿ. ಜೀರಿಗೆ ಫ್ಲೇವರ್ ಅದು ಇಷ್ಟ ಇಲ್ಲ ನಾವು ಸ್ಕಿಪ್ ಮಾಡ್ಬೋದು ರೀ. ನಾನು ಸ್ಕಿಪ್ ಮಾಡೀನಿ ರೀ. ಇಲ್ಲಿ ಜೀರಿಗೆ ಹಾಕಕ್ಕೆ ಹೋಗಿಲ್ಲ ರೀ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟು ಹಾಕ್ಕೊಂಡು ಹಿಟ್ಟು ಕುರ್ಸತ್ತೆ ನೋಡ್ರಿ. ಇಲ್ಲಿ ಫುಲ್ ನೀರು ಕುದೀತಿರ್ಬೇಕು ರೀ. ಕುದಿ ನೀರೊಳಗೆ ಗಟ್ಟಿಯಾಗುವಂಗೆ ಹಿಟ್ಟು ಹಾಕಿ ತಿರುಗಾಡೋದು ನೋಡ್ರಿ. ಒಂದು ಸ್ವಲ್ಪ ತಿರುಗಾಡೋಕೆ ಚಮಚೆನೂ ದೊಡ್ಡ ತೊಗೋಬೇಕು ರೀ. ಯಾಕಂದ್ರೆ ಸಣ್ಣ ಚಮಚೆ ತೊಗೊಂಡು ಹಿಂಗೆ ಕೈ ಸುಡುವಂಗದು ಮಾಡ್ಕೊಂಡ್ರೆ ತಿರುಗಾಡೋಕದು ಗಂಟಾಕದ್ರೆ ಹಿಟ್ಟು ಒಂದು ಸ್ವಲ್ಪ ಸಾವಕಾಶ ತಿರುಗಾಡ್ರಿ ಅಂದ್ರೆ ಏನರ ಗಂಟಾಕತ್ರಿ. ಒಂದು ಸ್ವಲ್ಪ ಫುಲ್ ಕುದಿ ನೀರಾಗ ಪಟ ಹಿಟ್ಟು ಹಾಕೊಂಡು ಪಟ ತಿರುಗಬೇಕು ನೋಡ್ರಿ. ತಿರುಗಿದಾಗ ಹಿಟ್ಟು ಗಟ್ಟಿಯಾಗೋ ಥರ ಹಿಟ್ಟು ಹಾಕ್ಕೋಬೇಕ್ರಿ. ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕು ಹಿಟ್ಟು. ಹಂಗತ್ತೈತಿ ಭಾಳ ಗಟ್ಟಿ ಮಾಡ್ರಿ ಚಲೋ ಅನ್ಸಂಗಿಲ್ಲ. ನೋಡಿ ಮೀಡಿಯಮ್ ನೋಡ್ಕೊಂಡು ಹಾಕೋದು ನೋಡ್ರಿ. ನಾ ಏನು ಮಾಡಿ ನೋಡ್ರಿ, ಇಲ್ಲಿ ಕಾಣತೈತಿ ನಿಮ್ಗೆ. ಹಿಂಗೆ ಮಾಡ್ಕೋದು ನೋಡ್ರಿ. ನಮಗೆ ಚಪಾತಿ ತಿನ್ನಬೇಕು ಮತ್ತು ಆದ್ರೆ ಹೀಟ್ ಆಕೈತೆ ಅನ್ನೋರು ಹಿಂಗೆ ಮಾಡ್ಕೊಬೋದು ನೋಡ್ರಿ ಚಪಾತಿ. ಯಾಕೆ ಹೇಳ್ರಿ, ಒಳಗೆ ಜೋಳದ ಹಿಟ್ಟು ತುಂಬಿರ್ತೀರಿ, ಹಿಂಗಾಗಿ ಹೀಟ್ ಆಗಂಗಿಲ್ಲ. ಮತ್ತು ಚಪಾತಿನೂ ತಿನ್ನೋ ಮನಸ್ಸು ಇರ್ತೈತಿ, ಆದರೆ ಹೀಟ್ ಆಗೋ ಸಂಬಂಧ ತಿನ್ನೋಕೆ ಹೋಗ್ತಿರಂಗಿಲ್ಲ ರೀ. ಹಿಂಗೆ ಅಂಥವ್ರು ಹಿಂಗೆ ಚಪಾತಿ ಮಾಡ್ಕೊಬೋದು ನೋಡ್ರಿ. ಮಸ್ತ್ ಆಕವ್ರಿ ಚಪಾತಿ. ಚಪಾತಿನೂ ತಾರೆ. ಆಮೇಲೆ ಕೊಟ್ರ ಹೋಳಿಗೆ ತಾರೆ ನೋಡ್ರಿ ಇವಕ್ಕೆ. ಕೊಟ್ರ ಹೋಳಿಗೆ ಅನ್ನೋದನ್ಕ ಯಾವಾಗ ಕೇಳಿದ್ರಿ ನಾ, ಇದು ಫಸ್ಟ್ ಟೈಮ್ ಕೇಳಿದ್ದು. ಅದು ನೋಡ್ರಿ. ಒಂದಿಷ್ಟು ಚಪಾತಿ ಮಾಡ್ಕೊಂಡ್ರೆ ನಾ ಹಂಗೆ ಹಿಟ್ಟು ತುಂಬಲಾರ್ದನ ಒಂದು ಇಷ್ಟು ಚಪಾತಿ ಮಾಡಿ ಅದಾದ್ಮ್ಯಾಗ ಒಂದು ಸ್ವಲ್ಪ ಒಂದು 7-8 ಆಗಷ್ಟು ಮಾಡೀನಿ ರೀ ಅದನ್ನ ಹಿಟ್ಟು. ನಾವು ಯಾರು ತಿನ್ನಂಗಿಲ್ಲ ಅವ್ನು ಭಾಳ. ನಮ್ಮ ತಂಗಿ ಸಣ್ಣದಾಗಿರೋವು, ಆಕೆಗೆ ಭಾಳ ಹೀಟ್ ನಡೆಯಂಗಿಲ್ಲ ರೀ. ಡೆಲಿವರಿ ಬೇರೆ ಆಗಿದ್ಲ, ಹಿಂಗಾಗಿ ಭಾಳ ಹೀಟ್ ಐಟಮ್ ತಿನ್ಬೇಡ ಅಂದಾರ ಆಕೆಗೆ. ಅದಕ್ಕೆ ಚಪಾತಿ ಒಟ್ಟು ತಿನ್ನಕ್ಕೆ ಹೋಗಂಗಿಲ್ಲ ರೀ ಆಕೆ. ಮತ್ತು ಹಿಂಗೆ ಸೋಮವಾರ ಐತ್ರಿ ಇವತ್ತು. ಸೋಮವಾರ ಸಂಬಂಧ ರೊಟ್ಟಿನೂ ಮಾಡೋಂಗಿಲ್ಲ. ಹಿಂಗಾಗಿ ಇದನ್ನ ಕೊಟ್ರ ಹೋಳಿಗೆ ಮಾಡಿಕೊಟ್ರೆ ಅದಕ್ಕೆ ಆಕೆಗೆ ತಂದು ಮಾಡತ್ತೇನೆ ನೋಡ್ರಿ. ನಾ ಇಲ್ಲಿ ನಾ ತುಂಬ್ಕೊಂಡು ನೋಡ್ರಿ ಹಂಗೆ ಹಿಟ್ಟು ತುಂಬ್ಕೋದ್ರಿ. ಅದ್ರೊಳಗೆ ತುಂಬ್ಕೊಂಡು ಹೋಳಿಗೆ ಮಾಡಿದವ್ರು ಟೈಪ್ ಮಾಡ್ಕೋದು ನೋಡ್ರಿ. ಮಸ್ತ್ ಆಕವ್ರಿ. ಮಾತ್ರ ಬಾಯಾಗ ಒಂಥರ ಟೇಸ್ಟ್ ಆಕವ್ರಿ. ಒಂದೊಂದು ಕಡೆ ಏನು ಮಾಡ್ತಾರೆ ರೀ, ಈ ಕೊಟ್ರ ಹೋಳಿಗೆ ಜೊತೆ ಸೀಕರ್ನಿ ಮಾಡ್ತಾರೆ ನೋಡ್ರಿ. ಸೀಕರ್ನಿ ಕೊಟ್ರ ಹೋಳಿಗೆ ಮಾಡ್ಕೊಂಡಿರ್ತಾರೆ ರೀ. ನಮಗೆ ಅದು ಏನು ರೂಢ ಇಲ್ಲ ರೀ. ನಾವು ಸುಮ್ಮನೆ ಯಾವಾಗಿರ್ತೀನಿ ನಂಗೆ ಅದಾಗಷ್ಟು ಮಾಡ್ಕೊತೀರಿ ಅವನ್ನ. ಇದ್ರೊಳಗೆ ಜೀರಿಗೆ ಹಾಕಿದ್ರೆ ಇನ್ನೂ ಮಸ್ತ್ ಟೇಸ್ಟ್ ಬರ್ತೈತೆ ರೀ. ಆದರೆ ಜೀರಿಗೆ ಹಾಕಕ್ಕೆ ಹೋಗಿಲ್ಲ ರೀ ನಾ ಇಲ್ಲಿ. ನಾವು ಸಣ್ಣದಾಗದು ನಮ್ಮವ್ವ ಭಾಳ ಮಾಡ್ತಿದ್ರಿ ಇವನ್ನ. ಆ ಹಿಟ್ಟು ತುಂಬಾಕ ಚಪಾತಿಗೆ ಹಿಟ್ಟು ನಾದಿದ್ರೆ 2 ಪಾಲು ಹಿಟ್ಟು ಉಕ್ಕರಿಸ್ತಿಡ್ರಿ ಅದನ್ನು. ಯಾಕಂದ್ರೆ ರೀ ಹಂಗೆ ಒಣದ ತಿಂತಿದ್ರು ನಾವು. ಜೀರಿಗೆ ಉಪ್ಪು ಹಾಕಿ ಉಕ್ಕರಿಸಿದ್ದಿರ್ತೈತೆ ರೀ ಅದು ಹಿಟ್ಟು. ಹಿಂಗಾಗಿ ಉಂಡೆ ಮಾಡಿಸ್ಕೊಂಡು ಇಸ್ಕೊಂಡು ನಮ್ಮವ್ವನ ಕೈಲಿ ತಿಂತಿದ್ವಿ ನಾವು. ಉಂಡೆ ಮಾಡಿ ಇಸ್ಕೊತಿದ್ರು ಅವನ್ನ. ಒಂದೊಂದು ಉಂಡೆ ಮಾಡಿಕೊಡಕ್ರಿ ನಾವು ನಮ್ಮ 4 ಜನ ನಾವು ಮನುಷ್ಯ ಒಂದೊಂದು ಉಂಡೆ ಕೂಡ ಅಲ್ಲದಕ್ಕೆ ಹೋಗಿತ್ರಿ. ಅರ್ಧ ಹಿಟ್ಟು ಹೋಗಿಬಿಡ್ತೈತಿ. ಹಿಂಗಾಗಿ ಹೆಚ್ಚಿಗೆ ಉಕ್ಕಿಸ್ತಿಡ್ರಿ ನಮ್ಮವ್ವ. ಇಲ್ಲಿ ಮಾಡತ್ತೆ ನೋಡ್ರಿ. ನಾ ಹೆಂಗೆ ಮಾಡೋದು ನೋಡ್ರಿ. ಅದೇನು ಎಷ್ಟು ಬೇಕಾದಷ್ಟು ತಿಳು ಹಿಡ್ಕೋರಿ ನೀವು ಕನಕ. ಗೋಧಿ ಹಿಟ್ಟು ಎಷ್ಟು ಹಿಟ್ಟು ಹಿಡ್ಕೋರಿ ನೀವು. ಜೋಳದ ಹಿಟ್ಟು ಮಾತ್ರ ಒಟ್ಟು ಹೊರಗೆ ಬರೋದು ಹರಿದು ಹೋಳಿಗೆ ಒಟ್ಟು ಆಗಂಗಿಲ್ಲ ರೀ. ಏನೂ ಆಗಂಗಿಲ್ಲ ನೋಡ್ರಿ. ಇಲ್ಲಿ ನಾ ತಗಡಿಗೆ ಎಣ್ಣೆ ಹಚ್ಕೊಂಡಿದ್ದದಲ್ರಿ ಮರತ. ಅದಕ್ಕೆ ಮತ್ತು ಅಷ್ಟು ಉದ್ದಿದ ಮ್ಯಾಗ ಹೊಳ್ಳಿ ಹಿಗ್ಗವಲ್ದತ್ರಿ ಆ ಚಪಾತಿ. ಹಿಂಗಾಗಿ ಮತ್ತು ಎಣ್ಣೆ ಹಚ್ಕೊಂಡು ನೋಡ್ರಿ. ನಾ ಇಲ್ಲಿ ಎಣ್ಣೆ ಹಚ್ಕೊಂಡಾದ್ಮ್ಯಾಗ ಮಸ್ತ್ ಆಕವ್ ನೋಡ್ರಿ ಹೋಳಿಗೆ. ಮಾತ್ರ ಒಮ್ಮೆ ಮಾಡ್ಕೊಂಡು ತಿನ್ನಿರಿ. ದೀಪ ಬೇಕಂದ್ರೆ ದೀಪ ಮಾಡ್ಕೊಬೋದು ರೀ. ತಿಳು ಬೇಕಂದ್ರೆ ತಿಳು ಮಾಡ್ಕೊಬೋದು ನೀವು. ಇಲ್ಲಪ್ಪ ಗೋಧಿ ಹಿಟ್ಟು ಹೆಚ್ಚು ಹಿಡ್ಕೊಂಡು ಜೋಳದ ಹಿಟ್ಟು ಹಾಕೊಂಡು ಮಾಡ್ಕೊತಂದ್ರೆ ಹಂಗೂ ಮಾಡ್ಕೊಬೋದು ರೀ. ಜೋಳದ ಹಿಟ್ಟು ಕಡಿಮೆ ಹಾಕೊಂಡು ಗೋಧಿ ಹಿಟ್ಟು ಅಗದಿ ಹಿಟ್ಟು ಹೇಳಿ ಮಾಡ್ಕೊತಂದ್ರೆ ಮಾಡ್ಕೊಬೋದು ರೀ. ನೋಡಿರಿ ಅಷ್ಟು ಮಸ್ತ್ ಆಗ್ಯಾವ. ಹೆಂಗೆ ಬೇಕಾಗ್ತಾವೆ ಹಂಗೆ ಮಾಡ್ಕೊಂಡು ತಿನ್ನಿರಿಪ್ಪ. ಹೀಟ್ ಆಗೋರ್ಗಿಂತ ಭಾಳ ಚಲೋ ರೀ ಇದು. ಚಪಾತಿನೂ ತಿನ್ಬೇಕು ಅನಿಸ್ತಿರ್ತೈತಿ, ಆದ್ರೆ ಹೀಟ್ ಆಗೋ ಸಂಬಂಧ ವಾಲ್ ಅನಿಸ್ತೈತಿ, ಬಿಡ್ಬೇಕಾಕೈತಿ. ಹಂಗಿದ್ದವ್ರು ಹಿಂಗೆ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಮಸ್ತ್ ಆಕಾವ ಚಪಾತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಹಿಂಗದು ನೋಡ್ರಿ ಹೋಳಿಗೆ ಮಸ್ತ್ ಆಕಾವ್ರಿ.
ಒಂದು ಸತಿ ಮಾಡಿ ನೋಡಿರಿ, ಮಾಡಿ ತಿಂದಾದ್ಮೇಲೆ ಹೇಳ್ರಿ ನನಗೆ ಹೆಂಗಾಗಿದ್ದು ಅಂತ. ಅದಾದ್ಮೇಲೆ ಇಲ್ಲಿ ನಾವು ಊಟ ಮಾಡತ್ತ ನೋಡಿರಿ. ಟೈಮ್ 12 ಗಂಟೆ ಆಗೈತೆ ರೀ, ಫುಲ್ ಹಸುವಾಗಿದ್ದು. ಹೀಗಾಗಿ ಚಪಾತಿ, ಇದು ಡುಮ್ ಮೆಣ್ಸಿಕಾಯಿ ಪಲ್ಯ ರೀ. ಡುಮ್ ಮೆಣ್ಸಿಕಾಯಿ ಪಲ್ಯ ಒಳಗೆ ನಾವು ಮಸಾಲೆ ಖಾರ ಹಾಕಕ್ಕೆ ಹೋಗಂಗಿಲ್ಲ ರೀ. ಅವು ಡುಮ್ ಮೆಣ್ಸಿಕಾಯಿ ಖಾರ ಇದ್ದಿದ್ದಿಲ್ಲ ಅಂದ್ರೆ ಅದ್ರೊಳಗನ ಉದ್ದ ಮೆಣ್ಸಿಕಾಯಿ ಇರ್ತಾವಲ್ಲ ರೀ, ನಾಷ್ಟಕ್ಕೆ ಅದು ಹಾಕ್ತು. ಆ ಮೆಣ್ಸಿಕಾಯಿ ಕುಡಿಸಿ ಮಾಡ್ತೀವಿ ಅದ್ರೊಳಗೆ ಖಾರ ಆಕೈತೆ ಅಂದ್ರೆ. ಅದಾದ್ಮೇಲೆ ಇವಾಗ ಸ್ವೀಟ್ ಕಾರ್ನರ್ ನೋಡಿರಿ, ನಮ್ಮ ಮನ್ಯಾಗ ನೀನು ತೊಗೊಂಬಂದಿದ್ರಿ ಅವನ. ಹಂಗೆ ಹಸಿವ ತಂದಾರಿ, ಕುದಿಸಿದ್ದಿಲ್ಲ, ನೈಟ್ ಟೈಮ್ ತಂದಿದ್ದರು. ಹಿಂಗಾಗಿ ಅವನ್ನ ಸ್ವಲ್ಪ ಕುದಿಸ್ಬೇಕಪ್ಪ ತಂದು ತೊಗೊಂಡೆ ನೋಡ್ರಿ. ನಾ ಇಲ್ಲಿ ಒಂದು ಥ್ರೋ 2 ಭಾಗ ಮಾಡಿರಿ. ಅವನ್ನ 2 ತೆನಿದ್ದು 4 ಭಾಗ ಮಾಡಿ ಕುದಿಯಕ್ಕೆ ಹಾಕ್ತೀನಿ ನೋಡ್ರಿ ನಾನು ಕುಕ್ಕರ್ ಒಳಗೆ. ಉಪ್ಪು ಅದು ಹಾಕಂಗಿಲ್ಲ ರೀ ಇದ್ರೊಳಗನ. ಹಾಕ್ರೆ ಕಾಳು ಕಬ್ಬಿರ್ದಂಗೆ ಹಾಕದ್ರಿ, ಅದು ಕಾಳು ಕುದಿಯಂಗಿಲ್ಲ, ಒಂಥರ ಕಬ್ಬಿರ್ದಂಗೆ ಬಿರ್ಸು ಹೆಂಗೂ ಆಗಿಬಿಡ್ತೈತೆ ರೀ ಅದು. ಕಾಳು ಚಲೋ ಇಳಂಗಿಲ್ಲ, ಹಿಂಗಾಗಿ ಉಪ್ಪು ಹಾಕಂಗಿಲ್ಲ ಅದ್ರೊಳಗೆ. ಅವ್ನು ಕುದಿಸಿ ಆದ್ಮ್ಯಾಗ ಕುದಿಯಾಕಿಟ್ಟು ಹೊಲ್ಯಾಕೆ ಕೂತೀನಿ ರೀ. ನಾ ಇಲ್ಲಿ ಕಾಲೇಜ್ದು ಒಂದು 2-3 ಪ್ಯಾಂಟ್ ಇದ್ದವು ರೀ, ನಡು ಬರತ್ತವ್ರಿ ಕಾಲೇಜ್ ಇರ್ವಿ. ಯಾಕೋ ಪೈಲ್ ಅವಾಗೆಲ್ಲ ಏನೈತಿ, ಕಾಲೇಜ್ ಸ್ಟಾರ್ಟ್ ಆದ್ಪಟ್ಟಿಗೆ ಫುಲ್ ಒಮ್ಮೆ ಭಾಳ ಒಂದು 10-20 ಸೆಟ್ ಒಮ್ಮೆ ಬಂದುಬಿಡು ರೀ. ಅಂದ್ರೆ ಈಗ ಹಂಗಿಲ್ಲ ರೀ, ಈಗ ಕಾಲೇಜ್ ಸ್ಟಾರ್ಟಾಗಿ ಏನಿಲ್ಲ ಅಂದ್ರೆ ಒಂದು 2 ತಿಂಗಳು ಆಗಿ ಹೋಗಿರ್ಬೋದು ರೀ. ಆದ್ರೂ ಇನ್ನೂ ಬರಾಕ್ತೇವ್ರಿ ಹಂಗೆ ಸಣ್ಣ ಕಾಲೇಜ್ ಇರ್ವಿ. ಹಿಂಗಾಗಿ ಹೊಲಿಯಾತ ನೋಡ್ರಿ. ನಾ ಇಲ್ಲಿ ಪ್ಯಾಂಟ ಅರ್ಜೆಂಟ್ ಕೊಡೋದಿತ್ತು, ನಿನ್ನೊಂದು ಹೊಲ್ದಿದ್ರಿ, ಅದು ನಿನ್ನಿದು. ಇವು 2 ಅದಾವ ರೀ, ಇನ್ನೂ 2 ಅದಾವ ರೀ ಇವ್ನು ಬಿಟ್ಟು. ಅದ್ರೇನು ರೀ ಇವತ್ತಿನ 2 ಕಟ್ ಮಾಡಂದ್ರೆ ಕಟ್ ಮಾಡಿದ್ದು. ನಮ್ಮ ಚಾರು ಹೋಗ್ಬೇಕು ನೋಡ್ರಿ, ನಂಗೆ ಹೊರಗೆ ತಿರ್ಗಾಡ್ಕೊತ ಹೋಗಿರ್ತಾಳು, ಆಕಿನ ಹುಡುಕೋತ ಬೆನ್ನತ್ತದ ನೋಡ್ರಿ ಒಬ್ರು. ಅವರಪ್ಪ ಕರ್ಕೊಂಬಂದ್ರು ನೋಡ್ರಿ ಆಕಿನ. ಎಲ್ಲಿ ಹೋಗ್ಯಾಳು ಬರೀ ತಿರ್ಗಾಡ್ಕೊತ ಹೋಗ್ತಿದ್ರಿ ಹೊರಗೆ. ಮೊದ್ಲು ಈಗ ನಾಯಿ ಒಂದು ಭಾಳ ಅಡ್ಡಾಡ್ತಾವೆ ರೀ, ನಾಯಿ ಸಂಬಂಧ ಅಂಜಕ್ಕೆ ಬರ್ತೈತೆ ರೀ. ಎಲ್ಲಾರು ಏನಾರ ಆಕಿನ ಹಿಡಿದು ಜಗ್ಗಿದಾವ್ ತಂದು ಏನಾರ ಬಿಸಿಟ್ಟು ಹಿಡ್ಕೊಂಡು ತಿರ್ಗಾಡ್ತಿರ್ತಾಳೆ ಮೊದ್ಲು. ಇದಕ್ಕೆ ಏನು ತಿನ್ಸೋದು ತಿನ್ನಕ್ಕೆ ಬರ್ತಾವಿಲ್ಲ ರೀ ನಾಯಿ. ಹಿಂಗಾಗಿ ಒಂದು ಸ್ವಲ್ಪ ಕಾವಲಾನ ಮಾಡೋದಕ್ಕತ್ರಿ ಆಕಿನ. ಆಕೆ ಮನ್ಯಾಗೂ ಕುಂದ್ರಂಗಿಲ್ಲ, ಬರೀ ತಿರ್ಗಾಡ್ಕೊತ ಹೋಗ್ಕೊಳತ್ತಾಳು. ಹಾಗಾಗಿ ಇಲ್ಲಿ ನಾನು ಪ್ಯಾಂಟ್ ಹೊಲಿಯಾತ ನೋಡ್ರಿ, ಕಾಲೇಜ್ ಪ್ಯಾಂಟ್. ಟಾಪ್ ಏನೈತಿ ನಮ್ಮ ಟೇಲರ್ನವ್ರು ಹೊಲಿತಾರೆ, ನಾ ಏನು ಹೊಲಿಯಂಗಿಲ್ಲ ಅವನು. ಯಾವಾಗಿದ್ರೂ ಟಾಪ್ ನಾ ಹೊಲಿಯಂಗಿಲ್ಲ, ಪ್ಯಾಂಟ್ ಅವ್ರು ಹೊಲಿಯಂಗಿಲ್ಲ ನೋಡ್ರಿ. ಹೊಲಿಯಾಕೆ ಬರ್ತೈತೆ ರೀ ಅವ್ರಿಗೆ ಪ್ಯಾಂಟ್, ಆದ್ರೆ ಹೊಲಿಯಂಗಿಲ್ಲ. ನನಗೇನೈತಿ ಟಾಪ್ ಹೊಲಿಯಾಕೆ ಬರಂಗಿಲ್ಲ ರೀ ನನಗೆ. ನಾ ಯಾವಾಗೂ ಹೊಲಿದೇ ಇಲ್ಲ, ಇದೊಂದ ಕಲ್ತೇನೆ ರೀ, ಇದೊಂದ ಹೊಲಿಯಾಕತ್ತೇನೆ. ಯಾವತ್ತಿಗೂ ಅವ್ರು ಹೊಲ್ಕೊತ ಬಂದಾರ, ಅವ್ರಿಗೆ ಪ್ಯಾಂಟ್ ಹೊಲಿದ್ರೆ ಅವ್ರಿಗೆ ಹೇಗಾರಕತಿ. ಹಿಂಗಾಗಿ ಪ್ಯಾಂಟ್ ಒಂದು ಸ್ವಲ್ಪ ನಾ ಹೊಲಿತೇನೆ ರೀ, ಟಾಪ್ ಅವ್ರು ಹೊಲಿತಾರೋ. ಕೆಳಗೆ ಬಾಬಿಂದೊಂದು ದಾರ ಆಯ್ತು ನೋಡ್ರಿ, ಅದು ಇನ್ನು ಹೊಳ್ಳಿ ದಾರ ಸುತ್ಕೋಬೇಕು ನೋಡ್ರಿ. ಒಂದು ರೀಲ್ ಒಳಗೆ 2 ಪ್ಯಾಂಟ್ ಮುಗಿತಾವ್ರಿ. 2 ಪ್ಯಾಂಟ್ ಮುಗಿದು ಒಂದು ಸ್ವಲ್ಪ ಉಳಿತೈತ್ರಿ ಒಂದು ರೀಲ್ದಾರೊಳಗೆ. ಅಷ್ಟೇ ರೀ, ಭಾಳ ಏನು ಉಳಿಯಂಗಿಲ್ಲ. ಬಾಟಮ್ಗೆ ಅದು ಭಾಳ ಹಾಕ್ಬೇಕಾಕೈತಿಲ್ಲ ರೀ ಹೊಲಿಗೆ. ಬಾಟಮ್ ಕ್ಯಾನ್ವಾಸ್ಗೆ 6 ಹೊಲಿಗೆನೂ ಬೀಳ್ತಾವ್ರಿ. ಹಿಂಗಾಗಿ ಹೋಗತ್ರಿ. ಮತ್ತು ಎಲ್ಲ ಕಡೆ 2 ಹೊಲಿಗೆ ಹಾಕ್ಬೇಕಾಕೈತಿ. ವರ್ಷ ಪೂರ್ತಿ ಹಾಕ್ಕೊಳಿರ್ತಾಯಿಲ್ಲ ರೀ ಡ್ರೆಸ್, ಡೈಲಿ ಯೂಸ್ ಮಾಡ್ಬೇಕಲ್ರಿ. ನೀವು ಯಾವಾಗಾರ ಹಾಕ್ಕೊಳ್ಳಿದ್ದು ಅವೊಂಥರ ಬೇರೆ. ಮತ್ತು ಇವು ಡೈಲಿ ಯೂಸ್ ಮಾಡ್ತಿರ್ತಾರೋ, ಒಂದು ವರ್ಷ ಪೂರ್ತಿ ಹಾಕ್ಕೊಳ್ತಿರ್ತಾರೋ. ಹಿಂಗಾಗಿ ಒಂದು ಸ್ವಲ್ಪ ಹೊಲಿಗೆ ಅನ್ಕ ಚಲೋ ತಂಗಿ ಹಾಕ್ಬೇಕಾಕೈತ್ರಿ ಅವಕ್ಕೆ. ಏನರ ಅದ್ರ ಪದ್ರದ್ದು ಹಾಕೋಂಗಿಲ್ಲ. ಈಗ ಅನ್ಕ ನನ್ನ ಲೈವ್ ವಿಡಿಯೋ ಒಂದು ಫುಲ್ ವೈರಲ್ ಆಗಿಬಿಟ್ಟಾವ್ರಿ. ಅದೊಂದು ಭಾಳ ಎಲ್ಲರೂ ಸಪೋರ್ಟ್ ಮಾಡಿರಿ, ಥ್ಯಾಂಕ್ ಯು ರೀಪ್ಪ ಎಲ್ಲರಿಗೂ, ಥ್ಯಾಂಕ್ ಯು. ಲೈವ್ ವಿಡಿಯೋದಿಂದ ನಂದು ವಾಚ್ ಟೈಮ್ ಕಂಪ್ಲೀಟ್ ಆಗಂಗೆ ಕಾಣ್ತೈತ್ರಿ. ಆಗಲಿ, ಆದಷ್ಟು ಲಘು ಆಗ್ಲಿರಿಪ್ಪ ವಾಚ್ ಟೈಮ್. ಆದರೆ ಇನ್ನೊಂದು 4 ತಿಂಗಳು ಐತ್ರಿ ನಂದು 1 ವರ್ಷ ಆಗಕ್ಕೆ. 4 ತಿಂಗಳೊಳಗೆ ನಾನು ಚಾನಲ್ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಂಡ್ರೆ, ಇಲ್ಲಾಂದ್ರೆ ಮತ್ತು ವಾಚ್ ಟೈಮ್ ಲೆಸ್ ಆಕೋತ ಹೋಗೈತಿ. ಅದೊಂದು ಬರೀ ಆಗಿಬಿಡ್ತೈತೆ ರೀ ನನಗೆ. ಈಗ ಅಷ್ಟಾಗನ ಕಂಪ್ಲೀಟ್ ಅಂತಂದ್ರೆ ಭಾಳ ಚಲೋ ರೀ. ವೈರಲ್ ಆಗೈತ್ರಿ ಅದೆಲ್ಲ ಲೈವ್ ವಿಡಿಯೋ ಹೆಂಗೆ ವೈರಲ್ ಆಗೈತಿ ಅಲ್ಲಿ ಹೆಂಗೆ ಸಪೋರ್ಟ್ ಮಾಡ್ತಾರೆ ಎಲ್ಲರೂ. ಹಳ್ಳಿ ಲಾಂಗ್ ವಿಡಿಯೋ ನೋಡಿರಿ, ಶಾರ್ಟ್ ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ರಂತ ಕೇಳ್ತೇನೆ ರೀ ನಿಮ್ಮ ಕಡೆ. ಆಯ್ತು ನೋಡಿರಿ, 2 ಪ್ಯಾಂಟ್ ರೆಡಿ ಆಗ್ಯಾವ್ರಿ. ಇವಾಗ ಇನ್ನೂ 2 ಅದಾವ ನೋಡಿರಿ. ಇವು 2 ನಾಳೆ ಹೊಲಿತೇನೆ ರೀ, ನೀವು ಇವತ್ತೇನು ಹೊಲಿಯಂಗಿಲ್ಲ. ಮತ್ತು ಇವನು ಹೊಲಿಬೇಕಾರೆ ಸಾಯಂಕಾಲ 4 ಗಂಟೆ 4:15 ಆಗಿತ್ತು ರೀ. ಮತ್ತು ಇದು 2 ದಿವ್ಸದ ಲಾಗ್ ಐತ್ರಿ. ಇದು ಸೋಮವಾರ 2 ಮಂಗಳವಾರದ್ದು ಐತ್ರಿ. ಅದು ಈಗ ಪ್ಯಾಂಟ್ ಹೊಲ್ದಿದ್ದು ಮಂಗಳವಾರ ರೀ, ಹೋಳ್ಗೆ ಮಾಡಿದ್ದು ಐತ್ಲಿ ಅದು ಸೋಮವಾರ ನೋಡಿರಿ. ಅದಾದ್ಮ್ಯಾಗ ಇಲ್ಲಿ ಕಡುಬು ಮಾಡತ್ತ ನೋಡಿರಿ, ಕೊಬ್ಬರಿ ಕಡುಬ. ಒಂದು ಸ್ವಲ್ಪ ಸ್ವೀಟ್ ಭಾಳ ದಿವಸ ಏನು ಮಾಡಿದ್ದಿಲ್ಲ ರೀ. ಹಿಂಗಾಗಿ ಕೊಬ್ಬರಿ ಕಡುಬು ಅಂದ್ರೆ ನಮ್ಮ ಮನೆಯವ್ರಿಗೆ ಅದು ಭಾಳ ಇಷ್ಟ. ಹಿಂಗಾಗಿ ಕೊಬ್ಬರಿ ಕಡುಬು ಮಾಡತ್ತೇನೆ ರೀ. ಇಲ್ಲೊಂದು ಮಿಸ್ಟೇಕ್ ಮಾಡಿ ನೋಡ್ರಿಪ್ಪ, ಟೈಮ್ ಒಂದು ಭಾಳ ಆಗಿತ್ತು ರೀ. ರಾತ್ರಿ 10 ಗಂಟೆ ಆಗಿತ್ತು ನಾನು ಮಾಡ್ಬೇಕಾರೆ. ಹುಡುಗರು ಒಂದು ಭಾಳ ಕಾಡತ್ತಿದ್ವಿ ಸಂಜೆ. ಹಿಂಗಾಗಿ ಅವ್ರನ್ನೆಲ್ಲ ಸಂಭಾಳಿಸ್ಕೊಂಡು ಅವ್ರನ್ನ ಎರೆದು ಹಾಕಿ ಅಡುಗೆ ಮಾಡಕ್ಕೆ ಹೋಗ್ಬೇಕಾರೆ 10 ಗಂಟೆ ಆಗಿತ್ತು ರೀ. ಅಣ್ಣನ ಚಾನಿಗೆ ಒಳಗೆ ಇಟ್ಟನೆ ಅಂದ್ರೆ ಲಘು ಕುದಿಯಂಗಿಲ್ಲ ಗಪ್ಪಂದ ಈ ಹೂರಿನ ಜಳಿಗೆ ಇಟ್ಟೇನೆ ರೀ. ಆದ್ರೆ ಅವೇನು ಹೂರಿನ ಜನಿಗೆಗೆ ಹತ್ಕೊಂಡು ಕೂತ್ಬಿಟ್ಟು ರೀ, ಬರಲಿಲ್ಲ ಅವಕ್ಕಿತ್ತ. ಹಿಂಗಾಗಿ ಎಲ್ಲಿದ್ದು ಬ್ಯಾಡ ತೆಗಿ ಅಂದು ಮತ್ತು ಹೊಳ್ಳಿ ಅದೊಂದು ಮನೆ ಅದ್ರೊಳಗೆ ನಾನು ಬಿಟ್ಟಿನಿ ರೀ. ಹೆಂಗಾರ ತೊಗೊಂಡು ತಿನ್ವಾರಕ್ಕೆ ಮುರಿವಾರಕ್ಕೆ ಹಂಗೆ ತಿನ್ವಾರಕ್ಕಪ್ಪ ಅಂದ್ಬಿಟ್ಟು ಮತ್ತು ಹೊಳ್ಳಿ ಸ್ಟೀಲಿನ ಚಾನಿಗೆ ಇಟ್ಟು ಕುದಿಸಿಟ್ಟು ನೋಡ್ರಿ. ಮತ್ತೊಮ್ಮಿಗೆ ಇದನ್ನ ಇಷ್ಟ ಇರದ ಅಲ್ಲಿ ಎಳವಲ್ಲ ನೋಡ್ರಿ ಇಲ್ದ ಹತ್ಕೊಂಡ್ಬಿಟ್ಟವ್ರಿ ಅವು. ಯಾಕೋ ಅದು ಯಾಕತ್ತು ಗೊತ್ತಾಗಲಿಲ್ಲ ನಂಗೆ, ಹೂರಿನ ಚಾನಿಗೆ ಯಾಕತ್ತೆ ಅಂತ.
ಇವು ನೋಡ್ರಿ 3 ಮುಲಿವು ನೋಡ್ರಿ. ಹಿಂಗೆ ಕೊಬ್ಬರಿ ಕಡುಬು ಮಾಡೋದು ಹಿಂಗೆ ರೀ ನಾವು ಹೆಚ್ಚಾಗಿ 3 ಮುಲಿವು. ನಮ್ಮ ಮನ್ಯಾಗ ಹಿರಿಯರು ಅದು ಹಂಗೆ ಮಾಡ್ತಿದ್ರು. ಆದ್ರೆ ಏನು ರೀ ನಮ್ಮ ತಂಗಿ ಅವೇನ ಭಾಳ ಒಂಥರ ಗುಂಪಿಗತೆ ಇಟ್ಟಿರ್ತೀರ ಅದ್ರೊಳಗೆ ಚಲೋ ಅನ್ಸಂಗಿಲ್ಲ, ಬೇಡ ಹಿಂಗೆ ಉದ್ದ ಮಾಡಂತಾಳ್ರಿ ಆಕಿ. ಹಿಂಗಾಗಿ ಉದ್ದ ಮಾಡಿದ್ನಿ. ಮತ್ತು ನಿನ್ನೆ ನಮ್ಮ ಟೇಲರ್ ಅವ್ರು ಏನು ಕೇಳ್ರಿ, ಇಲ್ಲ ಉದ್ದ ಮಾಡಬೇಡ್ರಿ ಅವ್ನು 3 ಮುಲಿವು ಮಾಡಂದ್ರಿ. ನಾನು ಮತ್ತೆ 3 ಮುಲಿವು ಮಾಡೀನಿ ರೀ ಒಂದೆರಡು. ಅಷ್ಟೇ ಐತ್ರಿ ಅದು ಲಾಸ್ಟಿಗೆ ಅಷ್ಟೇ ಒಂದು 3 ಮುಲಿವು ಮಾಡ್ರಿ ಅವನಷ್ಟೇ. ಆಮ್ಯಾಗ ಇಲ್ಲಿ ನೋಡ್ರಿ ಹುಗದ ಮ್ಯಾಗಿನ ಚಪಾತಿ ನೋಡ್ರಿ. ನಾ ಕಣಕ್ಕೆ ಉಳ್ದೈತ್ರಿ ಅದು, ಇನ್ನೊಂದು ಸ್ವಲ್ಪ ಆದ್ಮೇಲೆ ಮತ್ತೆ ಹೊಳ್ಳಿ ತೇವಿ ಇಡಾಕು ಹೋಲ್ಗಪ್ಪ ಅನ್ಕೊಂಡು ಬ್ಯಾಡಂದ ಹುಗದ ಮ್ಯಾಗನ ಬೇಯ್ಸ್ರ ಆತ್ಬಿಡತ್ತಂದು ಅನ್ಕೊಂಡು ಬೇಯ್ಸಾಕತ್ತೀನಿ. ಈ ಚಾನಿಗೆ ಇಟ್ಟೀನಿ ನೋಡ್ರಿ ನಾ ಇವಾಗ. ಆ ಹೂರಿನ ಚಾನಿಗೆ ಒಳಗೆ ಯಾಕೋ ಹತ್ಕೊಳಕತ್ತಿರವ ನೋಡ್ರಿ. ಯಾಕೆ ಬೇದಾವಣದು ಹೆಂಗೆ ಅರ್ತಂದ್ರೆ ರೀ ಇವ್ದು ಹಿಂಗೆ ಪೂರ್ತಿ ಮುದ್ದೆ ಮಾಡಿ ಹಿಡಿದ್ರೂ ಒಂದ್ಕೊಂದು ಹತ್ಕೊಳಂಗಿಲ್ಲ ನೋಡ್ರಿ. ಹತ್ಲಿಲ್ಲಲ್ರಿ ಇದು ಪೂರ ಮುದ್ದೆ ಮಾಡಿ ಹೆಚ್ಚಿಗೆ ಹಿಡ್ದನ ಹಂಗೆ ಮತ್ತೆ ಹೊಳ್ಳಿ ತೆಳು ಮಾಡಿ ನೋಡ್ರಿ ನಾ. ನೋಡ್ರಿ ಹಂಗೆ ಹಾಕವ್ ನೋಡ್ರಿ, ಮಸ್ತ್ ಹಾಕವ್ರಿ ಅವು ಹುಗದ ಮ್ಯಾಗಿನ ಚಪಾತಿ. ಒಮ್ಮೆ ಮಾಡ್ತೀನಿ ನೋಡ್ರಿ ಅವನು. ಆಮ್ಯಾಗ ನಂದು ಅದು ಹೂರಿನ ಚಾನಿಗೆ ಒಂದು ಕೆಳಗೆಲ್ಲ ಈಟ ಭಾಳ ಐತ್ರಿ, ಅದು ಅದಕ್ಕೆ ಅಷ್ಟು ಈಟ ಸ್ವಲ್ಪ ಸ್ವಲ್ಪನ ಉದ್ದಿ ಮಾಡೀನಿ ನೋಡ್ರಿ ನಾ ಇಲ್ಲಿ.